ತಿಮ್ಮಾಪುರ ರಾಜೀನಾಮೆ ಬಿಜೆಪಿ ಪಟ್ಟು ಹಿಡಿದಿದೆ. ಆಯಿತು, ಏನಾಯಿತು? ಪಟ್ಟು ಹಿಡಿದ್ರು ಏನಾಗಿದೆ? ಭ್ರಷ್ಟಾಚಾರ ಆಗಿದೆ ಲೈಸೆನ್ಸ್ ಕೊಡಕ್ಕೆ ಅಂತ ಹೇಳಿ. ಈಗ ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬಾರ್ದು. ಯಾರು ಬಿ ತಿಮ್ಮಾಪುರರು ಲಂಚ ತಗೊಂಡಿದ್ದಾರೆ, ಇನ್ನೊಬ್ಬರು ಲಂಚ ತಗೊಂಡಿದ್ದಾರೆ ಅನ್ನೋದಾದರೆ ಅವ್ರು ಸದನ ಇತ್ತು, ಒಂದು 2 ವಾರದವರೆಗೂ ಸದನ ನಡೀತು. ಸದನದಲ್ಲಿ ಡಾಕ್ಯುಮೆಂಟ್ ಸಮೇತ ಬಂದು ಚರ್ಚೆ ಮಾಡಬೇಕಿತ್ತು. ಎಲ್ಲಿ ಚರ್ಚೆ ಮಾಡಿದ್ರು? ಕೊನೆಯ ದಿನ, ಇನ್ನೇ ಸದನ ಮುಗಿಯೋ ದಿನ ಹೋಗಿ ಹೋರಾಟಕ್ಕೆ ಇಳಿದ್ರು. ಅಂದರೆ ಅವ್ರ ಅರ್ಥ ಏನು? ನಾವೊಂದು ಹೋರಾಟ ಮಾಡ್ತಿದ್ದೀವಿ ಅನ್ನೋದು ಬಿಟ್ಟರೆ ಇದ್ರೆ ಯಾವುದೂ ಸತ್ಯತೆ ಇರೋಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅವರಲ್ಲಿ ಏನಾದ್ರು ದಾಖಲೆಗಳಿದ್ದರೆ ಮಾಧ್ಯಮ ಮುಖಾಂತರ ಬಿಡುಗಡೆ ಮಾಡಿ ಹೋರಾಟ ಮಾಡಿ ರಾಜೀನಾಮೆ ತಗೊಳ್ಳಿ. ಸುಮ್ಮನೆ ವಿನಾಕಾರಣ ಒಬ್ಬ ಮಂತ್ರಿಗಳ ಬಗ್ಗೆ ಸರ್ಕಾರಕ್ಕೆ ಮುಜುಗರ ಆಗೋಂಥ ಹೇಳಿಕೆಗಳು ಕೊಡೋದು ಬಾಲಿಶ ಹೇಳಿಕೆ ಆಗ್ತದೆ. ತಿಮ್ಮಾಪುರ ರಾಜೀನಾಮೆ ಬಿಜೆಪಿ ಪಟ್ಟು ಹಿಡಿದಿದೆ. ಆಯಿತು, ಏನಾಯಿತು? ಪಟ್ಟು ಹಿಡಿದ್ರು ಏನಾಗಿದೆ? ಭ್ರಷ್ಟಾಚಾರ ಆಗಿದೆ ಲೈಸೆನ್ಸ್ ಕೊಡಕ್ಕೆ ಅಂತ ಹೇಳಿ. ಈಗ ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬಾರ್ದು. ಯಾರು ಬಿ ತಿಮ್ಮಾಪುರರು ಲಂಚ ತಗೊಂಡಿದ್ದಾರೆ, ಇನ್ನೊಬ್ಬರು ಲಂಚ ತಗೊಂಡಿದ್ದಾರೆ ಅನ್ನೋದಾದರೆ ಅವ್ರು ಸದನ ಇತ್ತು, ಒಂದು 2 ವಾರದವರೆಗೂ ಸದನ ನಡೀತು. ಸದನದಲ್ಲಿ ಡಾಕ್ಯುಮೆಂಟ್ ಸಮೇತ ಬಂದು ಚರ್ಚೆ ಮಾಡಬೇಕಿತ್ತು. ಎಲ್ಲಿ ಚರ್ಚೆ ಮಾಡಿದ್ರು? ಕೊನೆಯ ದಿನ, ಇನ್ನೇ ಸದನ ಮುಗಿಯೋ ದಿನ ಹೋಗಿ ಹೋರಾಟಕ್ಕೆ ಇಳಿದ್ರು. ಅಂದರೆ ಅವ್ರ ಅರ್ಥ ಏನು? ನಾವೊಂದು ಹೋರಾಟ ಮಾಡ್ತಿದ್ದೀವಿ ಅನ್ನೋದು ಬಿಟ್ಟರೆ ಇದ್ರೆ ಯಾವುದೂ ಸತ್ಯತೆ ಇರೋಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅವರಲ್ಲಿ ಏನಾದ್ರು ದಾಖಲೆಗಳಿದ್ದರೆ ಮಾಧ್ಯಮ ಮುಖಾಂತರ ಬಿಡುಗಡೆ ಮಾಡಿ ಹೋರಾಟ ಮಾಡಿ ರಾಜೀನಾಮೆ ತಗೊಳ್ಳಿ. ಸುಮ್ಮನೆ ವಿನಾಕಾರಣ ಒಬ್ಬ ಮಂತ್ರಿಗಳ ಬಗ್ಗೆ ಸರ್ಕಾರಕ್ಕೆ ಮುಜುಗರ ಆಗೋಂಥ ಹೇಳಿಕೆಗಳು ಕೊಡೋದು ಬಾಲಿಶ ಹೇಳಿಕೆ ಆಗ್ತದೆ. ತಿಮ್ಮಾಪುರ ರಾಜೀನಾಮೆ ಬಿಜೆಪಿ ಪಟ್ಟು ಹಿಡಿದಿದೆ. ಆಯಿತು, ಏನಾಯಿತು? ಪಟ್ಟು ಹಿಡಿದ್ರು ಏನಾಗಿದೆ? ಭ್ರಷ್ಟಾಚಾರ ಆಗಿದೆ ಲೈಸೆನ್ಸ್ ಕೊಡಕ್ಕೆ ಅಂತ ಹೇಳಿ. ಈಗ ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬಾರ್ದು. ಯಾರು ಬಿ ತಿಮ್ಮಾಪುರರು ಲಂಚ ತಗೊಂಡಿದ್ದಾರೆ, ಇನ್ನೊಬ್ಬರು ಲಂಚ ತಗೊಂಡಿದ್ದಾರೆ ಅನ್ನೋದಾದರೆ ಅವ್ರು ಸದನ ಇತ್ತು, ಒಂದು 2 ವಾರದವರೆಗೂ ಸದನ ನಡೀತು. ಸದನದಲ್ಲಿ ಡಾಕ್ಯುಮೆಂಟ್ ಸಮೇತ ಬಂದು ಚರ್ಚೆ ಮಾಡಬೇಕಿತ್ತು. ಎಲ್ಲಿ ಚರ್ಚೆ ಮಾಡಿದ್ರು? ಕೊನೆಯ ದಿನ, ಇನ್ನೇ ಸದನ ಮುಗಿಯೋ ದಿನ ಹೋಗಿ ಹೋರಾಟಕ್ಕೆ ಇಳಿದ್ರು. ಅಂದರೆ ಅವ್ರ ಅರ್ಥ ಏನು? ನಾವೊಂದು ಹೋರಾಟ ಮಾಡ್ತಿದ್ದೀವಿ ಅನ್ನೋದು ಬಿಟ್ಟರೆ ಇದ್ರೆ ಯಾವುದೂ ಸತ್ಯತೆ ಇರೋಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅವರಲ್ಲಿ ಏನಾದ್ರು ದಾಖಲೆಗಳಿದ್ದರೆ ಮಾಧ್ಯಮ ಮುಖಾಂತರ ಬಿಡುಗಡೆ ಮಾಡಿ ಹೋರಾಟ ಮಾಡಿ ರಾಜೀನಾಮೆ ತಗೊಳ್ಳಿ. ಸುಮ್ಮನೆ ವಿನಾಕಾರಣ ಒಬ್ಬ ಮಂತ್ರಿಗಳ ಬಗ್ಗೆ ಸರ್ಕಾರಕ್ಕೆ ಮುಜುಗರ ಆಗೋಂಥ ಹೇಳಿಕೆಗಳು ಕೊಡೋದು ಬಾಲಿಶ ಹೇಳಿಕೆ ಆಗ್ತದೆ. ತಿಮ್ಮಾಪುರ ರಾಜೀನಾಮೆ ಬಿಜೆಪಿ ಪಟ್ಟು ಹಿಡಿದಿದೆ. ಆಯಿತು, ಏನಾಯಿತು? ಪಟ್ಟು ಹಿಡಿದ್ರು ಏನಾಗಿದೆ? ಭ್ರಷ್ಟಾಚಾರ ಆಗಿದೆ ಲೈಸೆನ್ಸ್ ಕೊಡಕ್ಕೆ ಅಂತ ಹೇಳಿ. ಈಗ ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬಾರ್ದು. ಯಾರು ಬಿ ತಿಮ್ಮಾಪುರರು ಲಂಚ ತಗೊಂಡಿದ್ದಾರೆ, ಇನ್ನೊಬ್ಬರು ಲಂಚ ತಗೊಂಡಿದ್ದಾರೆ ಅನ್ನೋದಾದರೆ ಅವ್ರು ಸದನ ಇತ್ತು, ಒಂದು 2 ವಾರದವರೆಗೂ ಸದನ ನಡೀತು. ಸದನದಲ್ಲಿ ಡಾಕ್ಯುಮೆಂಟ್ ಸಮೇತ ಬಂದು ಚರ್ಚೆ ಮಾಡಬೇಕಿತ್ತು. ಎಲ್ಲಿ ಚರ್ಚೆ ಮಾಡಿದ್ರು? ಕೊನೆಯ ದಿನ, ಇನ್ನೇ ಸದನ ಮುಗಿಯೋ ದಿನ ಹೋಗಿ ಹೋರಾಟಕ್ಕೆ ಇಳಿದ್ರು. ಅಂದರೆ ಅವ್ರ ಅರ್ಥ ಏನು? ನಾವೊಂದು ಹೋರಾಟ ಮಾಡ್ತಿದ್ದೀವಿ ಅನ್ನೋದು ಬಿಟ್ಟರೆ ಇದ್ರೆ ಯಾವುದೂ ಸತ್ಯತೆ ಇರೋಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅವರಲ್ಲಿ ಏನಾದ್ರು ದಾಖಲೆಗಳಿದ್ದರೆ ಮಾಧ್ಯಮ ಮುಖಾಂತರ ಬಿಡುಗಡೆ ಮಾಡಿ ಹೋರಾಟ ಮಾಡಿ ರಾಜೀನಾಮೆ ತಗೊಳ್ಳಿ. ಸುಮ್ಮನೆ ವಿನಾಕಾರಣ ಒಬ್ಬ ಮಂತ್ರಿಗಳ ಬಗ್ಗೆ ಸರ್ಕಾರಕ್ಕೆ ಮುಜುಗರ ಆಗೋಂಥ ಹೇಳಿಕೆಗಳು ಕೊಡೋದು ಬಾಲಿಶ ಹೇಳಿಕೆ ಆಗ್ತದೆ.